ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಿಮ್ಮ ಹೆಸರು ಮತ್ತೆ ನಿಮ್ಮ ವಿಳಾಸ ಅಂತ ತಿಳಿಸ್ಬಿಡಿ ಸರ್. ಸರ್ ನನ್ನ ಹೆಸರು ಮಧುಸೂದನ್ ಅಂತ, ಅರಸೀಕೆರೆ ತಾಲೂಕು. ಸರ್ ಇಲ್ಲಿ ತಿಪ್ಟೂರ್ ಹತ್ರ ಶಿವರಾಮನಹಳ್ಳಿ ಹತ್ರ ನಾನು ದಾಳಿಂಬೆ ಮಾಡಿದ್ದೀನಿ ಸರ್. ಒಂದು 2.5 ಎಕರೆ ಮಾಡಿದ್ದೀವಿ ಸರ್. ಒಂದು 700 ಗಿಡ ಇದೆ ಸರ್. ಈಗ ನಾವು 2ನೇ ಕ್ರಾಪ್ ಸರ್ ಇದು. ಓಕೆ ಓಕೆ ಸರ್, ಈಗ ನಿಮ್ಮ ತೋಟದಲ್ಲಿ ಹಣ್ಣುಗಳ ಸೈಜ್ ಆಗಲಿ ಮತ್ತೆ ಕಲರ್ ಆಗಲಿ ತುಂಬಾ ಅಟ್ರಾಕ್ಟಿವ್ ಆಗಿದಾವೆ. ಇದಕ್ಕೋಸ್ಕರ ನೀವು ಏನೇನು ಮಾಡಿದಿರಿ, ಆರ್ಗ್ಯಾನಿಕಲ್ ಆಗಲಿ ಮತ್ತೆ ಕೆಮಿಕಲ್ ಆಗಲಿ ಏನೇನು ಮಾಡಿದಿರಿ ಸ್ವಲ್ಪ ರೈತರಿಗೆ ತಿಳಿಸ್ಕೊಡಿ ಸರ್. ಈಗ ನಾವು ಸರ್ ಈಗ ಏನು ನಿಮ್ ಲೆಮನ್ ಸೈಜ್ ಆಗುತ್ತಲ್ಲ ಸರ್ ಕಾಯಿ, ಅವಾಗ್ನಿಂದ ನಾನು ಇದರಲ್ಲಿ ಇನ್ನು ಕೆಮಿಕಲ್ ಫರ್ಟಿಲೈಸರ್ಗೆ ಹೋಗಿರ್ಲಿಲ್ಲ ಸರ್. ಡ್ರೈ ಗೊಬ್ಬರಗಳು ಮಾತ್ರ ಕೊಟ್ಟಿರ್ತೀವಿ. ಅದಾದ್ಮೇಲೆ ಈ ಏನು ಸ್ವಲ್ಪ ಮಳೆ ಜಾಸ್ತಿ ಇದೆ ಸರ್ ಈ ಸಲ, ಹಂಗಾಗಿ ಏನ್ ಮಾಡ್ತೀವಿ, ಇದನ್ನ ಒಂದು KMB ಅಂತ ಬರುತ್ತೆ ಸರ್, ಅದು ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ. ತೋರಿಸಿ ಸರ್. ಇದು ಸರ್ KMB ಅಂತ ಬರುತ್ತೆ. ಇದು ಬಾಗಲಕೋಟೆ ಯೂನಿವರ್ಸಿಟಿಯಿಂದ ಈ ಜೈವಿಕ್ ಕೇರ್ ಅಂತ ಒಂದು ಸಂಸ್ಥೆ ಅವ್ರ ಕಡೆಯಿಂದ ನಾನು ತಗೊಂಡಿದ್ದೀನಿ ಸರ್. ಇದನ್ನ ನಾವು ಇದನ್ನ ಹೆಂಗ್ ಬಳಕೆ ಮಾಡೋದು ಅಂದ್ರೆ, ಹತ್ತಿ ಹಿಂಡಿ ಬಳಸ್ತೀವಿ ಸರ್. ಹತ್ತಿ ಹಿಂಡಿ ಜೊತೆಗೆ ಎಷ್ಟು ಸರ್, ಅದು ಎಕರೆಗೆ ಎಷ್ಟು ಯೂಸ್ ಮಾಡ್ತೀರಿ? ಎಕರೆಗೆ 20 kg ನಾನು ಹಾಕ್ತಿವಿ ಸರ್. 20 kg ಹತ್ತಿ ಹಿಂಡಿ ನಾನು 50 ಲೀಟರ್ ನೀರು ನೆನ್ಸಿರ್ತೀರಿ. 50 ಲೀಟರ್ ನೀರಿಗೆ ನೆನ್ಸಿಡ್ತೀವಿ. ಇದನ್ನೇ ಸಪರೇಟ್ ಡೆವಲಪ್ ಮಾಡ್ಕೊಂಡು, ಇದು ಜೈವಿಕ ಐತಲ್ಲ ಅದು ಇದನ್ನ 200 ಲೀಟರ್ ನೀರಿಗೆ ಸರ್ ಇದನ್ನ 2 ಲೀಟರ್ ಹಾಕೊಂಡು 2 ಲೀಟರ್ 1 ರಿಂದ 2 kg ಕಪ್ಪು ಬೆಲ್ಲ ಹಾಕ್ತಿವಿ. 1 ವಾರ ಬಿಡ್ತೀವಿ ಸರ್. ಅಷ್ಟೊತ್ತಿಗೆ ಅದು ಡೆವಲಪ್ ನೆನ್ಕೊಂಡಿರುತ್ತೆ, ಹತ್ತಿ ಹಿಂಡಿ ಚೆನ್ನಾಗಿ ಬಂದಿರುತ್ತೆ. ಅದು ಇದನ್ನ ಎರಡನ್ನೂ ಮಿಕ್ಸ್ ಮಾಡಿ ನಾವು 1 ಎಕರೆ ಕೊಡ್ತೀವಿ. ಇದು 2 ರಿಂದ 5 ಲೀಟರ್ ವರೆಗೂ ಯೂಸ್ ಮಾಡಬಹುದು. 2 ರಿಂದ 5 ಲೀಟರ್ ವರೆಗೂ ಯೂಸ್ ಮಾಡಬಹುದು ಸರ್, 1 ಎಕರೆಗೆ. ಅಂದ್ರೆ ನಾನು ಪದೇ ರಿಪೀಟ್ ಮಾಡ್ತಾ ಬಂದಿದ್ದೀನಿ ಸರ್. ಎಷ್ಟು ದಿವಸಕ್ಕೆ ಒಂದ್ಸಲ ಯೂಸ್ ಮಾಡ್ತೀವಿ ಸರ್? ಸರ್ ನಾನು 20 ದಿನಕ್ಕೆ ಒಂದ್ಸಲ ಯೂಸ್ ಮಾಡಿದ್ದೀನಿ ಸರ್. ಯಾವಾಗಿಂದ ಸ್ಟಾರ್ಟ್ ಮಾಡಿ ಸರ್ ಇದು? ನನಗೆ ಲೆಮನ್ ಸೈಜ್ ಆದ್ಮೇಲೆ ಸ್ಟಾರ್ಟ್ ಮಾಡಿದೆ ಸರ್. ಇದು ಮಾಮೂಲಿ ನಿಂಬೆಕಾಯಿ ಹತ್ರ ಆಯ್ತಲ್ಲ, ಅವಾಗಿಂದ ಸ್ಟಾರ್ಟ್ ಮಾಡಿದೀನಿ. ಈಗ ಚೆನ್ನಾಗಿ ಬಂದಿದೆ. ಇಲ್ಲಿಂದ ಇತ್ಲಾಗ ನಾನು ಸ್ವಲ್ಪ ಕೆಮಿಕಲ್ ಫರ್ಟಿಲೈಸರ್ಗೆ ಇದಕ್ಕೆ ಹೋಗ್ತೀನಿ ಸರ್, ಅದೇ 0050 ಆ ತರದ್ ಮಾಡ್ತೀನಿ. ಇಲ್ಲಿವರೆಗೂ ಇಷ್ಟರಲ್ಲೇ ಮಾಡ್ಕೊಂಡಿನಿ. ನಂಗೆ ಅದೇ ಖರ್ಚು ಕಮ್ಮಿ ಆದಂಗೆ ಆಯ್ತು ಸರ್. ಸೈಜು ಬರುತ್ತೆ ಸರ್, ಕಲರ್ ಮತ್ತೆ ಸೈಜ್ ಎರಡು ಬರುತ್ತೆ ಸರ್. ಇದರಿಂದ ರೈತರಿಗೆ ಬೇರೆ ಯೂಸ್ ಮಾಡೋದಂತವ್ರಿಗೆ ಏನ್ ಹೇಳ್ತೀರಾ ಸರ್ ನಿಮ್ಮ ಒಪಿನಿಯನ್? ಸರ್ ಬೇರೆ ಪದಾರ್ಥಕ್ಕೆ ಹೋಲಿಸ್ಕೊಂಡ್ರೆ ತುಂಬಾ ಒಳ್ಳೇದು ಸರ್. ನಾವು ಕೊಡೋದೇ ಇದನ್ನ ಪೊಟ್ಯಾಶ್ಗೋಸ್ಕರನೇ ಕೊಡ್ತೀವಿ. ಹಂಗಾಗಿ ನೆಲದಲ್ಲಿರೋ ಪೊಟ್ಯಾಶ್ನೇ ನಮ್ಗೆ ಗಿಡಕ್ಕೆ ಸಿಗೋ ತರ ಮಾಡಿ ಹೆಲ್ಪ್ ಮಾಡುತ್ತೆ ಅನ್ನೋದು ಒಂದ್ಸಲಿ ಹೇಳಿದ್ರು. ಅದೇ ಆ ತರ ಕೆಲಸ ಆಗ್ತಿದೆ ಸರ್. ಇದು ಚೆನ್ನಾಗಾಗುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್.